ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಗಂಗಾವತಿ ಬಾಲ್ಕಿ ಹೊಸ ರೈಲು ಮಾರ್ಗ ಯೋಜನೆಯ ಏಪ್ರಿಲ್ 2026 ಅಪ್ಡೇಟ್ ಬಗ್ಗೆ ನೋಡೋಣ. ಈ ಯೋಜನೆ ಕರ್ನಾಟಕದ ಅತ್ಯಂತ ಮಹತ್ವದ ಮತ್ತು ಮಹತ್ವಾಕಾಂಕ್ಷಿ ರೈಲು ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಪ್ರದೇಶ ಮತ್ತು ರಾಜ್ಯದ ಮಧ್ಯಭಾಗಗಳನ್ನು ಸಂಪರ್ಕಿಸುವುದು. ಇದರಿಂದ ಸಂಪರ್ಕ ವ್ಯವಸ್ಥೆ, ಆರ್ಥಿಕತೆ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ದೊಡ್ಡ ಉತ್ತೇಜನ ಸಿಗುತ್ತದೆ. ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯೋಜನೆಯ ವಿವರ. ಗಂಗಾವತಿ ಬಾಲ್ಕಿ ರೈಲು ಮಾರ್ಗ ಒಂದು ಪ್ರಸ್ತಾವಿತ ಬ್ರಾಡ್ ಗೇಜ್ ರೈಲು ಮಾರ್ಗವಾಗಿದೆ. ಇದು ಸಂಪರ್ಕಿಸುವುದು ಕೊಪ್ಪಳ ಜಿಲ್ಲೆಯ ಗಂಗಾವತಿದಿಂದ ಬೀದರ ಜಿಲ್ಲೆಯ ಬಾಲ್ಕಿ. ಗಂಗಾವತಿ ಈಗಾಗಲೇ ಗಂಗಾವತಿ ರೈಲು ನಿಲ್ದಾಣ ಮೂಲಕ ಸಂಪರ್ಕ ಹೊಂದಿದೆ. ಇದು 2019ರಲ್ಲಿ ಆರಂಭವಾಯಿತು. ಬಾಲ್ಕಿ ಇನ್ನೊಂದೆಡೆ ಬೀದರ ಕಲಬುರಗಿ ರೈಲು ಮಾರ್ಗದಲ್ಲಿ ಇದೆ. ಇದು ಉತ್ತರ ಕರ್ನಾಟಕದ ಪ್ರಮುಖ ರೈಲು ಸಂಪರ್ಕ ಕೇಂದ್ರವಾಗಿದೆ. ಒಟ್ಟು ಉದ್ದ ಸುಮಾರು 250-300 ಕಿಲೋಮೀಟರ್ ಅಂದಾಜು. ರೈಲು ವಲಯ ಸಾಧ್ಯತೆ ನೈಋತ್ಯ ರೈಲ್ವೆ. ಯೋಜನೆಯ ಮಹತ್ವ. ಈ ರೈಲು ಮಾರ್ಗ ಹಲವು ಕಾರಣಗಳಿಂದ ತುಂಬಾ ಮುಖ್ಯವಾಗಿದೆ. 1. ಪ್ರಾದೇಶಿಕ ಸಂಪರ್ಕ. ಈ ಮಾರ್ಗ ನೇರವಾಗಿ ಸಂಪರ್ಕಿಸುವ ಜಿಲ್ಲೆಗಳು ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ. ಈ ಪ್ರದೇಶಗಳು ಇನ್ನೂ ಅಭಿವೃದ್ಧಿಗೆ ಹೆಚ್ಚು ಅಗತ್ಯವಿರುವ ಪ್ರದೇಶಗಳಾಗಿವೆ. 2. ಆರ್ಥಿಕ ಅಭಿವೃದ್ಧಿ. ಈ ಯೋಜನೆಯಿಂದ ರೈತರಿಗೆ ಬೆಳೆ ಸಾಗಿಸಲು ಸುಲಭವಾಗುತ್ತದೆ. ಗಣಿಗಾರಿಕೆ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಉತ್ತೇಜನ ಸಿಗುತ್ತದೆ. ಮಾರುಕಟ್ಟೆ ಮತ್ತು ನಗರಗಳಿಗೆ ಸಂಪರ್ಕ ಸುಧಾರಿಸುತ್ತದೆ. 3. ಪ್ರವಾಸೋದ್ಯಮ ಅಭಿವೃದ್ಧಿ. ಗಂಗಾವತಿ ಸಮೀಪದಲ್ಲಿರುವ ಪ್ರಮುಖ ಪ್ರವಾಸಿ ಸ್ಥಳಗಳು ಹಂಪಿ, ಕಿಷ್ಕಿಂಧಾ ಪ್ರದೇಶ. ಉತ್ತಮ ರೈಲು ಸಂಪರ್ಕದಿಂದ ಪ್ರವಾಸೋದ್ಯಮ ಹೆಚ್ಚಾಗುತ್ತದೆ. ಪ್ರಸ್ತುತ ಸ್ಥಿತಿ ಏಪ್ರಿಲ್ 2026. ಈಗ ನಾವು ಇತ್ತೀಚಿನ ಅಪ್ಡೇಟ್ ನೋಡೋಣ. ಈಗಿನ ಪರಿಸ್ಥಿತಿಯಲ್ಲಿ ಈ ಯೋಜನೆ ಇನ್ನೂ ಪ್ರಸ್ತಾವನೆ ಮತ್ತು ಸಮೀಕ್ಷಾ ಹಂತದಲ್ಲಿದೆ. ಈ ಯೋಜನೆಗೆ ಇನ್ನೂ ರೈಲ್ವೆ ಸಚಿವಾಲಯದ ಪೂರ್ಣ ಅನುಮೋದನೆ ಸಿಕ್ಕಿಲ್ಲ. ಯಾವುದೇ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿಲ್ಲ. ವಿವರವಾದ ಯೋಜನಾ ವರದಿ ಇನ್ನೂ ತಯಾರಾಗುತ್ತಿದೆ ಅಥವಾ ಚರ್ಚೆಯಲ್ಲಿದೆ. ಕರ್ನಾಟಕದ ಇತರ ರೈಲು ಯೋಜನೆಗಳಲ್ಲಿ ಸಾಮಾನ್ಯವಾಗಿ ಮೊದಲು ಸಮೀಕ್ಷೆ ನಡೆಯುತ್ತದೆ. ನಂತರ ವಿವರವಾದ ಯೋಜನಾ ವರದಿ ತಯಾರಾಗುತ್ತದೆ. ನಂತರ ಬಜೆಟ್ ಮತ್ತು ಹಣಕಾಸು ಅನುಮೋದನೆ ಬರುತ್ತದೆ. ಈಗ ಹಲವು ಯೋಜನೆಗಳು ಇದೇ ಹಂತದಲ್ಲಿವೆ. ಮುಖ್ಯ ಸವಾಲುಗಳು. 1. ಹಣಕಾಸಿನ ಸಮಸ್ಯೆ. ಯೋಜನೆಗೆ ಹೆಚ್ಚಿನ ವೆಚ್ಚ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವ ಅಗತ್ಯ. 2. ಕಡಿಮೆ ಪ್ರಾಮುಖ್ಯತೆ. ಇತ್ತೀಚಿನ ರೈಲ್ವೆ ಬಜೆಟ್ಗಳಲ್ಲಿ ಹೆಚ್ಚಿನ ಆದ್ಯತೆ ಇಲ್ಲ. 3. ಭೂಸ್ವಾಧೀನ. ಉದ್ದವಾದ ಮಾರ್ಗವಾಗಿರುವುದರಿಂದ ದೊಡ್ಡ ಸವಾಲು. ಸಂಬಂಧಿತ ಅಭಿವೃದ್ಧಿಗಳು. ಈ ಯೋಜನೆ ನಿಧಾನವಾಗಿದ್ದರೂ ಹತ್ತಿರದ ರೈಲು ಅಭಿವೃದ್ಧಿಗಳು ನಡೆಯುತ್ತಿವೆ. ಗಂಗಾವತಿ ಈಗಾಗಲೇ ಮಹಬೂಬ್ನಗರ, ಮುನಿರಾಬಾದ್ ರೈಲು ಮಾರ್ಗದಿಂದ ಸಂಪರ್ಕ ಹೊಂದಿದೆ. ಇತರ ಯೋಜನೆಗಳು ಹಂತವಾಗಿ ಸಾಗುತ್ತಿವೆ. ಸಮೀಕ್ಷೆಗಳು. ವಿವರವಾದ ಯೋಜನಾ ವರದಿ ತಯಾರಿ. ಅನುಮೋದನೆಗಳು. ಇದರಿಂದ ಈ ಯೋಜನೆ ಭವಿಷ್ಯದಲ್ಲಿ ಸಾಧ್ಯತೆ ಇದೆ ಎಂದು ಹೇಳಬಹುದು. ಭವಿಷ್ಯದ ನಿರೀಕ್ಷೆಗಳು. ಈ ಯೋಜನೆ ಅನುಮೋದನೆಗೊಂಡರೆ ಉತ್ತರ ಕರ್ನಾಟಕದಲ್ಲಿ ಪ್ರಯಾಣ ಸಮಯ ಕಡಿಮೆಯಾಗುತ್ತದೆ. ಮಧ್ಯ ಮತ್ತು ಈಶಾನ್ಯ ಕರ್ನಾಟಕಕ್ಕೆ ನೇರ ರೈಲು ಸಂಪರ್ಕ ಸಿಗುತ್ತದೆ. ಹಿಂದುಳಿದ ಜಿಲ್ಲೆಗಳ ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ಆದರೆ ವಾಸ್ತವಿಕವಾಗಿ ವಿವರವಾದ ಯೋಜನಾ ವರದಿ ಪೂರ್ಣಗೊಳ್ಳುವುದು ಮುಂದಿನ ಕೆಲವು ವರ್ಷಗಳಲ್ಲಿ. ಅನುಮೋದನೆ ಬಜೆಟ್ ಮೇಲೆ ಅವಲಂಬಿತ. ನಿರ್ಮಾಣ ದೀರ್ಘಾವಧಿ 5-10 ವರ್ಷಗಳು. ಸಮಾಪ್ತಿ. ಒಟ್ಟಾರೆ ಗಂಗಾವತಿ ಬಾಲ್ಕಿ ರೈಲು ಯೋಜನೆ ಬಹಳ ಮುಖ್ಯವಾದರೂ ನಿಧಾನವಾಗಿ ಸಾಗುತ್ತಿರುವ ಯೋಜನೆ. ಏಪ್ರಿಲ್ 2026 ಪರಿಸ್ಥಿತಿ. ಇನ್ನೂ ಪ್ರಸ್ತಾವನೆ, ಸಮೀಕ್ಷಾ ಹಂತದಲ್ಲಿದೆ. ನಿರ್ಮಾಣ ಪ್ರಾರಂಭವಾಗಿಲ್ಲ. ಭವಿಷ್ಯ ಅನುಮೋದನೆ ಮತ್ತು ಹಣಕಾಸಿನ ಮೇಲೆ ಅವಲಂಬಿತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.